ಮೆದ್ನಿಕೊಂಡ್ಗೆ ಸ್ವಾಗತ. ಅಲ್ಲಿ ಹಿಂದೆ ದತ್ತ ಬರ್ತಾ ಇದ್ದಾರೆ, ಅದರ ಹಿಂದೆ ರಶ್ಮಿ, ಧೃತಿ, ಚಿಕ್ಕು. ಮೆದ್ನಿಕೊಂಡಿದ್ದು ಇಲ್ಲೇ 12 ವರ್ಷಕ್ಕೊಂದ್ಸತಿ ನಂದಾದೇವಿದು ಅವರು ಪರಿಕ್ರಮ ಮಾಡ್ತಾರಲ್ಲ, ಅದು ನಡೆಯೋದು ಇದೆ. ಇವಾಗ ನೀರಿಲ್ಲ, ಇದು ಕಾಣಿಸ್ತಾ ಇದೆಯಲ್ಲ ಔಟರ್, ಇದೇನೆ ಕೊಂಡು ದೊಡ್ಡದು ಕೊಳ. ಆ್ಯಂಡ್ ಅಲ್ಲಿದೆಯಲ್ಲ ಅದು ದಟ್ ಈಸ್ ಬೇದ್ನಿ ಟಾಪ್ ಸಮ್ಮಿಟ್. ನಾವಲ್ಲೇ ಹೋಗ್ಬೇಕಿರೋದು. ಈ ಥರ ಇದೆ. ಮಳೆ ಬಂದಾಗ ಇದೆಲ್ಲ ಫುಲ್ ಗ್ರೀನ್ ಆಗಿರುತ್ತೆ. ಅದಕ್ಕೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಬರಬೇಕು. ಈ ಬೆಟ್ಟದ ಹಿಂದೆ ತ್ರಿಶೂಲ್ ಕಾಣಿಸುತ್ತೆ. ಅದು ನಾವು ಅಲ್ಲಿ ಹೋಗ್ತೀವಲ್ಲ ಆಮೇಲೆ, ಇಲ್ಲಿಂದ ಅಲ್ಲಿ ಹೋದಾಗ ಅಲ್ಲಿಂದ ಕಾಣಿಸುತ್ತೆ. ಇವತ್ತಿನ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ರೀಚ್ ಆದರೆ 12,500 ಫೀಟ್. ಅದು यहाँ पर जो ब्रह्मा जी थे, तो ब्रह्मा जी ने जो 4 वेद थे ना अपने, यजुर्वेद, सामवेद, अथर्ववेद और ऋग्वेद, उनकी रचना की थी. इसीलिए यहाँ का नाम वेदनी पड़ा. और यहाँ पर आपको ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾಡದೇವತೆಯಾಗಿ ಹೇಗೆ ತಾಯಿ ಚಾಮುಂಡೇಶ್ವರಿ ಇದ್ದಾಳೋ, ಹಾಗೆ ಉತ್ತರಾಖಂಡ ರಾಜ್ಯಕ್ಕೆ ನಂದಾದೇವಿ ನಾಡದೇವಿಯಾಗಿ ಇದ್ದಾಳೆ. ನಂದಾದೇವಿಯ ಇನ್ನೊಂದು ಹೆಸರೇ ಪಾರ್ವತಿ. ಹಲವು ವರ್ಷಗಳ ಕಠಿಣ ತಪಸ್ಸಿನ ನಂತರ ಶಿವನನ್ನು ಒರೆಸಿದ ಪಾರ್ವತಿ ತನ್ನ ತವರೂರಾದ ಉತ್ತರಾಖಂಡದಿಂದ ತನ್ನ ಗಂಡನ ಊರಾದ ಕೈಲಾಸಕ್ಕೆ ಹೊರಡ್ತಾಳೆ. ನಂದಾದೇವಿಯ ಬೆಂಗಾವಲಾಗಿ ಲಾಟುದೇವ ಎಂಬ ಭಂಟನು ಕೂಡ ಅವ್ರ ಜೊತೆ ಹೊರಡ್ತಾನೆ. ಸತಿಪತಿಯರು ಹೀಗೆ ಕ್ರಮಿಸುವ ದಾರಿಯನ್ನು ಅತ್ಯಂತ ಪವಿತ್ರ ಅಂತ ಉತ್ತರಾಖಂಡದ ಜನ ನಂಬ್ತಾರೆ. ಪ್ರತಿ 12 ವರ್ಷಗಳಿಗೊಂದ್ಸಲ ನಡೆಯುತ್ತೆ ನಂದಾದೇವಿ ರಾಜ್ ಜಟ್ ಯಾತ್ರೆ. ಈ ಯಾತ್ರೆಯಲ್ಲಿ ಉತ್ತರಾಖಂಡದ ಜನತೆ ತುಂಬ ಉತ್ಸಾಹ ಭಕ್ತಿ ಭಾವಗಳೊಂದಿಗೆ ಪಾಲ್ಗೊಳ್ತಾರೆ. ಕರ್ಣಪ್ರಯಾಗದ ಬಳಿ ಇರುವ ಗ್ರಾಮದಿಂದ ಶುರುವಾಗುವ ಈ ಯಾತ್ರೆ ಸರಿಸುಮಾರು 200 ಕಿಲೋಮೀಟರ್ ದೂರ ಕ್ರಮಿಸಿ ರೂಪಕುಂಡ ಎಂಬಲ್ಲಿ ಹೋಮಕುಂಡ ಎಂಬ ಒಂದು ಜಾಗಕ್ಕೆ ಮುಗಿಯುತ್ತದೆ. ದಾರಿಯಲ್ಲಿ ಸಿಗುವ ಬೇದಿನಿ ಕುಂಡದಲ್ಲಿ ರಾಕ್ಷಸರನ್ನು ಸಂಹರಿಸಿ ಈ ಜಾಗದಲ್ಲಿ ಶಕ್ತಿಯು ನೆಲೆಸಿದ್ದಾಳೆ. ಇದೇ ಜಾಗದಲ್ಲಿ ಬ್ರಹ್ಮದೇವನು ವೇದಗಳ ರಚನೆ ಮಾಡಿದರೆಂಬ ನಂಬಿಕೆ ಕೂಡ ಇದೆ. ಈ ಕುಂಡದ ದಡದಲ್ಲಿ ನಂದಾದೇವಿಯ ಪುಟ್ಟ ದೇವಾಲಯ ಒಂದು ಇದೆ. ಅಲ್ಲಿ ಬೇದ್ನಿ ಬುಗ್ಯಾಲ್ ಡನ್. ಇದು ಸಮಿಟ್ 12ವರೆಗೆ ಬಂದ್ವಿ. ಬೆಳಗ್ಗೆ 8ವರೆಗೆ ಶುರು ಮಾಡಿದ್ದು. ದಿಸ್ ಇಸ್ ದ ವ್ಯೂ, ಬ್ಯೂಟಿಫುಲ್. ಸ್ವಲ್ಪ ಮೋಡ ಇದೆ, ವೆರಿ ನೈಸ್. ಏನೋ ಒಂದು ತುಂಬ ಅಚೀವ್ ಮಾಡ್ದಂಗೆ ಫೀಲಿಂಗ್. ಗುರುದತ್ತಿಯೇ ಗುಡ್ ಈವ್ನಿಂಗ್. ಇವಾಗ ಟೈಮ್ 4:30. ಇವಾಗ ನಾವು ಅಬಿನ್ಕರಕ್ ಕ್ಯಾಂಪ್ ಸೈಟಿಗೆ ಬಂದಿದ್ದೀವಿ. ಈ ಥರ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ, ಅದೇನೆ ಇವತ್ತು ನಾವು ಹೋಗಿದ್ದು ಟಾಪ್, ಬೇದ್ನಿ ಟಾಪ್. ಅಲ್ಲಿ ಅಲ್ಲಿಂದ ಬಂದು ಫಸ್ಟು ಹಂಪನ್ನ ಕೊಟ್ಟರು, ಆಮೇಲೆ ಇವಾಗಿನ್ನೂ ಚಾಟ್ಸ್ ಥರ ಕೊಟ್ಟರು. ಆಲೂಗೆಡ್ಡೆ, ಕಡಲೆಕಾಳು ಚೆನ್ನಾಗಿತ್ತು. ಟೀನು ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕಾಲು ನೋವ್ತಿದೆ. ಈವ್ನಿಂಗ್ ನಮ್ಮ ಕ್ಯಾಂಪ್ ಸೈಟ್ ಹತ್ರ ಇಷ್ಟೊಂದು ಕುರಿಗಳು ಬಂದಿವೆ. ಇಷ್ಟಕ್ಕೆ ಬರ್ತಾರೆ ಇಲ್ಲೆಲ್ಲ. ಧೀಮಂತ ಅಲ್ಲಿ ನಿಂತ್ಕೊಂಡಿದ್ದಾನೆ.
ಗುಡ್ ಮಾರ್ನಿಂಗ್. ಟೈಮ್ 7:50, ಡೇ 4. ಅಬಿನ್ ಕರಕ್ ಕ್ಯಾಂಪ್ ಸೈಟಿಂದ ಹೊರಡ್ತಾ ಇದ್ದೀವಿ. ಇಲ್ಲಿ ಕುದುರೆಗಳೆಲ್ಲ ಭಾರ ಹೊರಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಮ್ಮದು ಟೀ ಆಯಿತು, ತಿಂಡಿ ಆಯಿತು, ಮಿಲ್ಕ್ ಟೀ ಕೊಟ್ಟಿದ್ರು. ಎಲ್ಲ ಟೆಂಟ್ಗಳು ನಮ್ಮದು ಎಲ್ಲ ಖಾಲಿ ಮಾಡಿ ಲಗೇಜ್ ಎಲ್ಲ ಆಚೆ ಇಟ್ವಿ. ಸ್ಲೀಪಿಂಗ್ ಬ್ಯಾಗ್ ಇಟ್ವಿ, ನಮ್ಮದು ಆಫ್ಲೋಡಿಂಗ್ ಬ್ಯಾಗ್ಗಳು ಎಲ್ಲ ಇಟ್ವಿ. ಈ ಥರ ಇರುತ್ತೆ ನಮ್ಮ ಟೆಂಟ್. ಸೊ ಆಲ್ ಗೆಟಿಂಗ್ ಸೆಟ್. ಅಲ್ಲಿ ಟಾಪ್ಗೆ ಹೊರಟಿದ್ದೀವಿ. ಅರೌಂಡ್ 8:45 ಸ್ಟಾರ್ಟ್ ಮಾಡಿದ್ವಿ. ದಿಸ್ ಇಸ್ ದ ವ್ಯೂ. ತುಂಬ ಚೆನ್ನಾಗಿದೆ. ಎಲ್ಲ ಬರ್ತಾ ಇದ್ದಾರೆ. ಅಲ್ಲಿ ಟಾಪಲ್ಲಿದ್ದೀವಿ. ಬೇಗ ಬಂದ್ವಿ ಇಲ್ಲಿಗೆ. ಅರೌಂಡ್ 10 ಗಂಟೆಗೆ ರೀಚ್ ಆದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಕ್ಲೌಡಿ. ಕಾಣಿಸ್ಬೇಕಿತ್ತು ತ್ರಿಶೂಲ್ ಮತ್ತೆ ನಂದಾಗುಂಟಿ, ಕಾಣಿಸ್ತಾ ಇಲ್ಲ. ಸುಮ್ಮನೆ ಕೂತ್ಕೊಂಡು ಇಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ವಿ. ಆಪಲ್ ಕೊಟ್ಟಿದ್ರು, ತಿಂತಿದ್ವಿ, ಸುಮ್ಮನೆ ಚಿಲ್ ಮಾಡ್ತಾ ಇದ್ವಿ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಡೌನ್, ಅದು ಡಿಡ್ನಾ ವಿಲೇಜ್. ಇವಾಗ ನಾವು ಇಲ್ಲಿಂದ ಅಲ್ಲಿಗೆ ಇಳಿಬೇಕು. ರೈಟ್ ನಾವು ಇಲ್ಲಿದ್ದೀವಿ. ಅಲ್ಲಿ ಟಾಪ್ ಇದೊಂದು ಅರೌಂಡ್ 11,500 ಇರಬಹುದು. ಅಲ್ಲಿ 8,500. ಆನ್ ದ ವೇ ಟು ಡಿಡ್ನಾ. ಒಂದು ಹಾಫ್ ಡಿಸ್ಟೆನ್ಸ್ ಬಂದಿದ್ದೀವಿ. ಬುಗ್ಯಾರೆಲ್ಲ ಮುಗೀತು. ಈಗ ಕಾಡಿನ ಸೆಕ್ಷನ್ ಶುರುವಾಗಿದೆ. ಟೈಮ್ 11:45. ಟೈಮ್ 2:30. ಅಬಿನ್ ಕರಕ್ಕಿಂದ ಬರ್ತಾ ಇದ್ದೀವಿ. ಇದೆಲ್ಲ ತೋಲ್ಪಾನಿ ಫಾರೆಸ್ಟ್ ಏರಿಯಾ. ಊಟ ಆಯಿತು. ಪ್ಯಾಕ್ ಲಂಚ್ ಕೊಟ್ಟಿದ್ರು, ಪಲಾವ್ ಚೆನ್ನಾಗಿತ್ತು. ಊಟ ಮಾಡಿ ಹೊರಟಿದ್ದೀವಿ. There also now most of the participants last 15 days they were like, "Ghar jana hai." It's a long time now.